ಒಂದು ವಚನ ನಾವು ಓದಿಕೊಳ್ಳೋಣ. ವಿಮೋಚನ ಕಾಂಡ 33ನೇ ಅಧ್ಯಾಯ. ವಿಮೋಚನ ಕಾಂಡ 33ನೇ ಅಧ್ಯಾಯ 12ನೇ ವಚನವನ್ನು ನಾವು ಓದಿಕೊಳ್ಳೋಣ. ಮೋಶೆ ಯೆಹೋವನಿಗೆ ಈ ಜನರನ್ನು ಆ ಸೀಮೆಗೆ ನಡೆಸಿಕೊಂಡು ಹೋಗಬೇಕೆಂದು ನೀನು ನನಗೆ ಆಜ್ಞಾಪಿಸಿದೆಯಷ್ಟೇ. ನನ್ನ ಸಂಗಡ ಯಾರನ್ನು ಕಳಿಸುವಿಯೋ ಅದನ್ನು ನನಗೆ ತಿಳಿಸಲಿಲ್ಲ. ಅಯ್ಯೋ ದೇವರೇ, ನನಗೆ ತಿಳಿಸಲಿಲ್ಲ. ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದೇನೆಂದು ನಿನಗೆ ನನ್ನ ದಯೆ ದೊರಕಿದೆ ಎಂದು ನೀನು ನನಗೆ ಹೇಳಿದೆಯಲ್ಲ. ಅಯ್ಯೋ, ಈ ಜನರೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಹೇಳಿದ್ಯಾ. ಇವರನ್ನು ನಿಮ್ ಜೊತೆಯಲ್ಲಿ ಕಲಿಸ್ತೇನೆ ಅಂತ ಹೇಳಿದ್ರ ದೇವ್ರೆ. ನಾನು ಒಬ್ಬನೇ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ. ಇವಾಗ ಈ ಸಭೆಗೆ ಇಷ್ಟ ಜನ ನೀವೆಲ್ಲ ಬರ್ತೀರಂತ ಹೇಳಿ ಪ್ರಾರಂಭ ಮಾಡಿದ್ದೀನಿ ಸಭೆ. ಇವರೆಲ್ಲ ಬರ್ತಾರೆ ಅಂತ ನನಗೆ ಗೊತ್ತಿತ್ತ? ನೀವೆಲ್ಲ ಬರ್ತೀರಂತ ನನಗೆ ಗೊತ್ತಿತ್ತ? ಇಲ್ಲ. ಅಯ್ಯೋ ದೇವ್ರೆ, ನನಗೆ ಸೇವೆ ಕೊಟ್ಟಿದ್ಯಾ. ನನ್ನ ಜೊತೆ ಯಾರು ಇರ್ತಾರೋ ಯಾರು ಏನ್ ಮಾಡ್ತಾರೋ ನನಗೆ ಅವೆಲ್ಲ ಬೇಕಾಗಿಲ್ಲ. ಅವ್ರು ಏನ್ ಹೇಳಿದ್ದಾರೆ? ನಾನು ನಿನ್ ಜೊತೆಲಿ ಇದ್ದೀನಿ ಮಗನೇ. ಯಾರ್ಯಾರನ್ನ ಕರ್ಕೊಂಡು ಬರ್ಬೇಕು ನಾನ್ ಕರ್ಕೊಂಡ್ ಬರ್ತೀನಿ, ಹೋಗಿ ನೀನು. ಆಮೇಲೆ ಮೋಸೆಗೆ ಬಹಳ ಕಷ್ಟ, ಯಾಕಂದ್ರೆ ಲಕ್ಷಾಂತರ ಜನರು ಇದ್ದಾರೆ. ಇವರೆಲ್ಲ ನಡೆಸಬೇಕಂದ್ರೆ ಸಾಧಾರಣವಾದ ಕೆಲಸನ ಇಲ್ಲ. ಅದೇ ರೀತಿಯಾಗಿ ಈ ಸೇವೆ ಅನ್ನೋದು ಕೂಡ ಇದು ಒನ್ ಮ್ಯಾನ್ ಆರ್ಮಿ ಎಲ್ಲ ಇದೆ. ಅದಕ್ಕೆ ನಾನು ಹೇಳ್ತೀನಿ, ಎಲ್ಲಾರು ನೀವು ಕೈ ಜೋಡಿಸ್ಬೇಕು, ಒಬ್ಬೊಬ್ಬರು ಪ್ರಾರ್ಥಿಸಬೇಕು, ಒಬ್ಬೊಬ್ಬರು ಹಾಡುಗಳು ಆಡಬೇಕು, ಒಬ್ಬೊಬ್ಬರು ಈ ಆರಾಧನೆಗೆ ಬರುವಾಗ ಒಂದೊಂದು ಭಾಗಗಳಲ್ಲಿ ಒಂದೊಂದು ಅಂಗದಲ್ಲಿ ಕೆಲಸ ಮಾಡಬೇಕು. ಯಾರು ಇಲ್ಲಿ ಸುಮ್ಮನೆ ಬಂದು ಸುಮ್ಮನೆ ಹೋಗ್ಬಿಡ್ಬಾರ್ದು. ಐ ಆಮ್ ದ ಹೀರೋ, ನಾನೇ ಇಲ್ಲಿ ಹೀರೋ, ನೀವೆಲ್ಲ ಜೀರೋ ಅಂತ ಇಲ್ಲ. ಇಲ್ಲಿ ನಾವೆಲ್ಲರೂ ದೇವರ ಮುಂದೆ, ಎಲ್ಲರೂ ದೇವರ ನಮ್ಮನ್ನು ಹೀರೋವಾಗಿ ನೋಡ್ತಾರೆ. ಜಯಶಾಲಿಗಳಾಗಿ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ. ನಿಮ್ಮನ್ನು ಜಯಶಾಲಿಗಳಾಗಿ ನೋಡ್ತಾ ಇದ್ದಾರೆ. ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ಅಯ್ಯೋ, ಅವ್ರು ಬಂದಿಲ್ಲ ಬ್ರದರ್, ಇವ್ರು ಬಂದಿಲ್ಲ ಬ್ರದರ್, ಹೇಗಾಗುತ್ತೋ ಗೊತ್ತಿಲ್ಲ ಬ್ರದರ್ ಅಂತ ಹೇಳಿ ನೀವು ಚಿಂತೆ ಮಾಡಬೇಡಿ. ಹೋದ ವಾರ ನಾನು ಊರಿಗೆ ಹೋಗಿರುವ ಸ್ಥಳದಲ್ಲಿ ಆರಾಧನೆಗಳೆಲ್ಲ ಮುಗಿಸಿಕೊಂಡು ಒಂದು ಮನೆ ಡೆಡಿಕೇಶನ್ ಇತ್ತು. ಎಂತ ಜನಗಳಿದ್ದಾರೆ ನೋಡ್ರಿ. ಆ ಬ್ರದರ್ ಅಷ್ಟು ಕಷ್ಟಪಟ್ಟು ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಅಡಿಗೆ ಮಾಡುವವನು ಬಂದು ಈರುಳ್ಳಿ ಎಲ್ಲ ಕಟ್ ಮಾಡಿ ಅವೆಲ್ಲ ಇಟ್ಬಿಟ್ಟು ಹೊರಟೋಗ್ಬಿಟ್ಟ ಅಷ್ಟೇ. ಪಾಪ ಅವ್ರು ಎಲ್ಲಾ ಐಟಮ್ಗಳು ತಕೊಂಡ್ಬಂದು ಬಿಸಿಲಲ್ಲಿ ಇಟ್ಕೊಂಡು ಕೊನೆ ತನಕ ಊಟ ಅಡಿಗೆ ಮಾಡಿಲ್ಲ ರೀ. ಗೊತ್ತೇ ಇಲ್ಲ ನಮಗೂ. ನಾವು ಸಂಡೆ ಅಂದ್ರೆ ಬಹಳ ಬಿಸಿ, ಎಷ್ಟೋ ಆರಾಧನೆಗಳು ನಡೆಯುತ್ತದೆ, ಆಗ್ತಾ ಇಲ್ಲ. ಕೊನೆಗೆ 12 ಗಂಟೆಗೆ ಬರ್ತೀವಿ ಆರಾಧನೆ ಮುಗಿಸ್ಕೊಂಡು ಅಂತೇಳಿ ಹೋಗ್ಲಿಕ್ಕೆ ಆಗಿಲ್ಲ. 1 ಗಂಟೆಗೆ ಹೋಗಿದ್ದೀನಿ. ಹೋಗಿ ಎಲ್ಲ ಪ್ರೇಯರ್ ಎಲ್ಲ ಮಾಡಿ ಮುಂದೆ ಯಾರೋ ಹೋಗಿ ಸ್ವಲ್ಪ ನಮಗೆ ಸಹಾಯ ಮಾಡಿದ್ರು. ಆರಾಧನೆ ಅವೆಲ್ಲ ನಡೆಸ್ಕೊಂಡಿದ್ರು, ಒಂದು ಸಪೋರ್ಟ್ ಆಯ್ತು. ಕೊನೆಗೆ ಪ್ರಾರ್ಥನೆ ಮಾಡಿ ಜನ ಎಲ್ಲ ಬಿಸಿಲಲ್ಲಿ ಇದ್ದಾರೆ, ಬಿಸಿಲು ಸುಡ್ತಾ ಇದೆ. ಏನಪ್ಪಾ ಅಡಿಗೆ ಆಯ್ತಾ, ಏನ್ ಸಮಾಚಾರ? ಈ ಕಡೆ ಹೋಗ್ತಾರ, ಬರ್ತೀನಿ ಇರಯ್ಯ ಅಂತ ಈ ಕಡೆ ಹೋಗ್ತಾರ. ಕಾರ್ಯ ಏನಂತ ತಿಳಿಸ್ಲಿಲ್ಲ ರೀ ಕೊನೆಗೆ. ಆಮೇಲೆ ಏನಾಯ್ತಪ್ಪ, ಎಲ್ಲಿ ಊಟ ಏನು ಇದೆಯಾ ಇಲ್ವಾ ಹೋಗ್ಬೇಕು ನಾವಂದ್ರೆ, ಈ ತರ ಅಡಿಗೆ ಮಾಡೋನು ಬಂದು ಈರುಳ್ಳಿ ಕಟ್ ಮಾಡಿ ಇಟ್ಟ, ಎಲ್ಲಾ ಐಟಮ್ಗಳಲ್ಲಿ ಇದೆ, ಕೊನೆ ತನಕ ಅಡಿಗೆ ಮಾಡಿಲ್ಲ ರೀ. ಒಂದು ಮನೆ ಫಂಕ್ಷನ್, ಒಂದು ಮನೆ ಡೆಡಿಕೇಶನ್, ಈ ತರ ಕೆಲಸ ಯಾರಾದ್ರೂ ಮಾಡ್ತಾರ? ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿದ್ದಾನೆ. ಆದರೆ ಮೋಸೆ ಕೇಳ್ತಾನಲ್ಲ, ನನ್ನ ಜೊತೆಲಿ ಯಾರನ್ನಪ್ಪ ಕಲಿಸ್ತೀಯಾ
ಯಾರು ನಮ್ಮ ಜೊತೆ ಇರ್ತಾರೆ, ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಕೇಳ್ತಾನಲ್ಲ, ಮುಂದಕ್ಕೆ ಇದೆಲ್ಲ ಹೇಗೆ ನಾನು ನಡೆಸೋದು ಅಂತ ಹೇಳಿ ಮನೆಗೆ ಬಂದಿಲ್ಲ. ಆಮೇಲೆ ನಾವೆಲ್ಲ ಒಂದು ಟೀಮ್ ಆಗಿ ಹೋಗಿದೀವಲ್ಲ, ನಮ್ಮ ಸಭೆಯಿಂದ ಕೆಲವೊಂದು ಸಹೋದರನ್ನು ಕರ್ಕೊಂಡು ಹೋಗಿದೀವಿ. ಸಿಸ್ಟರ್ ಸ್ವಲ್ಪ ಜನ ಬಂದ್ರು, ಅವ್ರು ಬಂದಿಲ್ಲ, ಬೇಡ ಬಿಡ್ರಿ ಅಂತ ಹೇಳಿ ಟಕ 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 ಅಂತ ಹೇಳಿ ಕೆಲಸಕ್ಕೆ ಫೀಲ್ಡ್ಗೆ ಇಳಿದ್ರು. 1 ತಾಸು ಒಳಗಡೆ ಅಡಿಗೆ ರೆಡಿ ಮಾಡಿ. ದೇವರು ಕೈ ಬಿಟ್ರ? ಆ ಕುಟುಂಬಕ್ಕೆ ಎಷ್ಟು ನಾಚಿಕೆ. ಬಂದವ್ರಿಗೆ ಊಟ ಕೊಟ್ಟಿಲ್ಲ ರೀ, ಕೆಲವೊಂದು ಜನ ಹಂಗೆ ಹೋಗ್ಬಿಟ್ಟಿದ್ದಾರೆ. ಆಶಾ ಭಂಗ ಪಡುವುದಕ್ಕೆ ದೇವರು ಬಿಟ್ಟಿಲ್ಲ. ಆಮೇಲೆ ಮಕ್ಕಳೆಲ್ಲ ಇಮಿಡಿಯೇಟ್ ಆಗಿ ಫೀಲ್ಡ್ಗೆ ಇಳಿದ್ರು, ಕೆಲಸ ಮಾಡಿದ್ರು. ಪಾಪ ಒಳ್ಳೆ ಒಳ್ಳೆ ಬಟ್ಟೆಗಳು ಧರಿಸ್ಕೊಂಡು ಬಂದಿದ್ರು, ಕೆಲಸ ಮಾಡಿದ್ರು. ದೇವರು ಬಿಟ್ಟಿಲ್ಲ ರೀ. ಮುಂದೆ ಹೋಗುವ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ ರೀ. ನೀವು ನಾಚಿಕೆಗೆ ಒಳಗಾಗುವುದಿಲ್ಲ. ಮೋಶೆ ಕೇಳ್ತಾ ಇದ್ದಾನೆ, ಅಯ್ಯೋ ಏನಪ್ಪಾ ಆಯ್ತು, ಹೆಂಗಪ್ಪ ಆಗುತ್ತೆ ಇದು, ನನ್ನ ಕೈಯಿಂದ ಸಾಧ್ಯನಾ? ಯಾರನ್ನು ಇವರನ್ನು ಕಳಿಸಿಕೊಡ್ತೇನೆ ಅಂತ ಹೇಳಿ ದೇವರೇ ನೀನು ಹೇಳಿಲ್ಲಪ್ಪ. ಹೇಳ್ತಾರೆ ದೇವರು, ನೋಡಿ ಮೋಶೆ கர்த்தரை நோக்கி, தேவரே இந்த ஜனங்களை அழைத்துக் கொண்டு போ என்று சொன்னீர், ஆகிலும் என்னோடு கூட இன்னாரை அனுப்புவேன் என்பதை நீர் எனக்கு அறிவிக்கவில்லை. என்றாலும் உன்னை பேர் சொல்லி அழைத்து அறிந்திருக்கிறேன் என்றும் என் கண்களில் உனக்கு கிருபை கிடைத்தது என்றும் தேவரே சொன்னது ಉಂಟೋ? ನನ್ನ ಕೃಪೆ ನಿನಗೆ ಉಂಟಾಗಿದೆ ಎಂದು ದೇವರು ಹೇಳಿದೆಯಾ? ಇಲ್ವಲ್ಲ. ನನ್ನ ಹೃದಯವು ಹಂಬಲಿಸುತ್ತಾ ಇದೆಯಪ್ಪ. ನನ್ನ ಹೃದಯವು ಕರಗೋಗ್ತಿದೆ ದೇವರೇ.